ಪಾಟೀಲ್ ಅವರು ಹಿರಿಯವರಿದ್ದಾರೆ, ನಾನು ಬಹಳ ಆತ್ಮೀಯರವರು, ಮೋಸ್ಟ್ ಸೀನಿಯರ್ ಲೀಡರ್ ಇದ್ದಾರೆ ಅವರು. ಯಾವ ತರ ಇದೆ ಎಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಏನು ನಾವು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2013ರಿಂದ ಹಿಡಿದು 2017 14,50,000 ಮನೆಗಳು ULP ಸ್ಕೀಮಲ್ಲಿ ಕೊಟ್ಟಿದ್ವಿ. 2013ರಿಂದ ಹಿಡಿದು 2017 14,50,000 ಮನೆಗಳು ಕೊಟ್ಟಿದ್ವಿ. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದಾದ್ಮೇಲೆ BJP ಸರ್ಕಾರ ಬಂತು. ಅವರು ಒಂದಿನಲ್ಲಿ 5,80,000 ಸರ್ಕಾರ ಬಂದಾದ್ಮೇಲೆ ಆನ್ಗೋಯಿಂಗ್ 9 ಲಕ್ಷ ಆನ್ಗೋಯಿಂಗ್ ಮನೆಗಳು. ಇದು ಮನೆಗಳು ಕಟ್ಟಬೇಕಾದ್ರೆ 1,20,000 ಅಂದ್ರೆ ಅವರೇ ಕಟ್ಟಬೇಕು. ಅಂದ್ರೆ ಒಂದು ಬಾಯಾಗ ಈ 4 ವರ್ಷದಿಂದ ಹೊಸ ಮನೆ ಟಾರ್ಗೆಟ್ ಕೊಡ್ತಿದೆ. ಕಾರಣ ಅಂದ್ರೆ ಮೊನ್ನೆನೂ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆನೂ ಬಜೆಟ್ನಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಒತ್ತಡ ಮಾಡಿಲ್ಲ, ನಮ್ಮ ಎಮ್ಮೆಲ್ಎಗಳಿಗೂ ಬಹಳ ಒತ್ತಡ ಇದೆ. ಮನೆಗಳು ಸರ್ಕಾರ ತಾವೇ ಇರುವಾಗ ಹೈಯೆಸ್ಟ್ ಮನೆಗಳು ಕೊಟ್ಟಿದ್ದು, ಈ ಮನೆಗಳು ಇಲ್ಲ, ಮನೆಗಳು ಬೇಕಂತ ಹೇಳ್ಬಿಟ್ಟು ಮನೆ ಎಮ್ಮೆಲ್ಎಗಳು ಬಹಳ ಒತ್ತಡ ಆಗ್ತಾ ಇದ್ದರಿಂದ ಮನೆ ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಂತೆ ಮನೆ ಮುಖ್ಯಮಂತ್ರಿಗಳು ಬಜೆಟ್ ಮೀಟಿಂಗ್ ಅಲ್ಲಿ, ಆಮೇಲೆ ನಾವೆಲ್ಲ ಬಜೆಟ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಏನು ನಾವು 1,20,000 ಕೊಡ್ತಾ ಇದ್ವಿ, ಅದಕ್ಕೆ 3.5 ಲಕ್ಷ ರೂಪಾಯಿ ಮಾಡಬೇಕು ಅಂತ ನಾನು ಬೇಡಿಕೆಯನ್ನು ಇಟ್ಟಿದ್ದೆ ಮುಖ್ಯಮಂತ್ರಿ. ಇದಕ್ಕಂದ್ರೆ 1,20,000 ಏನು ಆಗಲ್ಲ, 3.5 ಲಕ್ಷ ಕೊಡಬೇಕು. ನಾವು ಪ್ರತಿ ವರ್ಷ ಏನು 3 ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ದ ಅದು 1.5 ಲಕ್ಷ ಅರ್ಧ ಕೊಡಿ ಟಾರ್ಗೆಟ್, ಅಟ್ಲೀಸ್ಟ್ 3.5 ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ. ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು. ಒಪ್ಕೊಂಡಾದ್ಮೇಲೆ ರಿವ್ಯೂ ಮೀಟಿಂಗ್ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಸರ್, ಆನ್ಗೋಯಿಂಗ್ ಮನೆಗಳು ಕಂಪ್ಲೀಟ್ ಆಗ್ತದೆ, 9 ಲಕ್ಷ ಮನೆಗಳು ಪೆಂಡಿಂಗ್ ಇದೆ. ಅದ್ರ ಜೊತೆಲಿ ಸ್ಲಮ್ ಬೋರ್ಡ್ ಮನೆ ತಮಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರವೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,70,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೇನು ಕೊಡಕ್ಕೆ ಸಾಧ್ಯ ಇಲ್ಲ, ಪೆಂಡಿಂಗ್ ಇತ್ತು. ಅದೇ ತರ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 47,860 ಮನೆಗಳು, ಅದು ಸೇಮ್ 7.5 ಲಕ್ಷ ರೂಪಾಯಿ ಆಗ್ತದೆ. ಮನೆಗಳು ಕಂಪ್ಲೀಟ್ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ಮಂತ್ರಿ ಆದ್ಮೇಲೆ ಮನೆ ಮುಖ್ಯಮಂತ್ರಿ ಗಮನಿಸಿದೆ ಸರ್, ರಾಜೀವ್ ಗಾಂಧಿ AHP ಸ್ಕೀಮ್ ಅಲ್ಲಿ ಮತ್ತೆ ಸ್ಲಮ್ ಬೋರ್ಡ್ 1,80,000 ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇದ್ದಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಬೇಕು. ಈ ಬಡವರು ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅವರು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಅದಕ್ಕೆ 18% GST ಹಾಕಿ 1,32,000 ವಾಪಸ್ ತಗೊಳ್ತಾರೆ. ಅಂದ್ರೆ 1.5 ಲಕ್ಷ ಕೊಡ್ತಾರೆ, GST ಹಾಕಿಟ್ಟು ಬಡವ್ರ ಮನೆಗೆ 1,32,000 ವಾಪಸ್ ತಗೊಳ್ತಾರೆ. ನಾನು ಬಹಳ ಸತಿ ಅಸೆಂಬ್ಲಿಯಲ್ಲಿ BJP ಸ್ನೇಹಿತರಿಗೆ ಹೇಳ್ತೀನಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇಟ್ಕೊಂಡು ನೀವು ಈ GST ಬಡವ್ರ ಮನೆಗೆ ಹಾಕೋದು ಬೇಡ, ದಯಮಾಡಿ ಹೇಳಿ GST ಹಾಕೋದು ಬೇಡ ಅಂತ ಬಹಳ ಸತಿ ನಾನೇ ಕೇಳ್ಕೊಂಡಿದ್ದೀನಿ ಮಾನ್ಯ BJP ಸ್ನೇಹಿತರಿಗೆ. ಹಾಗಾಗಿ 7.5 ಲಕ್ಷದಲ್ಲಿ 7.5 ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇಂದ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ ನಾವು 1.5 ಲಕ್ಷ ಆಗ್ಬೋದು. 1.5 ಲಕ್ಷ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 1 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತದೆ? 4 ಲಕ್ಷ. ಬೆನಿಫಿಷಿಯರಿ ಎಲ್ಲಿಂದ ಕೊಡಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ 7,400 ಕೋಟಿ, ಒಟ್ಟಾಗಿ 1,80,253 ಬೆನಿಫಿಷಿಯರಿ ಪೇಮೆಂಟ್ ಕೊಡಬೇಕಾಗಿತ್ತು 7,400 ಕೋಟಿ. ಅದೇ ತರ ರಾಜೀವ್ ಗಾಂಧಿ 47,860 ಮನೆಗಳಿದ್ದು 2,100 ಕೋಟಿ, ಅಂದ್ರೆ ಒಟ್ಟಾಗಿ 9,00,000 ಕೋಟಿ ನಮ್ಮ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು. ಬೆನಿಫಿಷಿಯರಿ ಪೇಮೆಂಟ್ ಬಂದಿರೋದು ಎಷ್ಟು? 8 ವರ್ಷದಲ್ಲಿ ಬರೇ 310 ಕೋಟಿ ಬಂದಿತ್ತು. ಜನ 5,000 ಕೊಟ್ಟರು, ಜನ 15,000 ಕೊಟ್ಟರೆ ಇದರಿಂದ ಬಡವರು ಕೊಡೋದು ಸಾಧ್ಯ ಆಗಲ್ಲ. ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಮಂತ್ರಿ ಆದ್ಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೋಗಿ ಹೇಳಿದ್ರು, ಇದರಿಂದ 9,000 ಕೋಟಿ ದೊಡ್ಡ ದುಡ್ಡು ಆಗ್ತದೆ. ಈ 5 ವರ್ಷಕ್ಕೆಲ್ಲ ಗೊತ್ತಿದ್ದಂಗೆ 50,000ರಿಂದ 60,000 ಕೋಟಿ ಪ್ರತಿ ವರ್ಷಕ್ಕೆ ಆಗ್ತದೆ. ಅದಕ್ಕೆ ಹೆಂಗಪ್ಪ ಹೋಗಿ ಕೇಳಿದ್ರು ಬೇರೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಿಲ್ಲ ಸರ್. ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇದ್ದಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು, ಅದಾದ್ಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕೆ ಸಾಧ್ಯ ಆಗಿಲ್ಲ, ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಸರ್, ಜನ ಭೀತಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 4 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಹಾಕೋಣ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 2024 ಸೂಚನೆ ಕೊಟ್ಟು ಅವರು ಬಡವರು ಕೈತಲ್ಲಿದ್ದಾರೆ, ಅವ್ರು ಕೊಡೋಕೆ ಸಾಧ್ಯ ಆಗಲ್ಲ, ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು 2024 ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ
500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ 36,789 ಮನೆಗಳು ನಾವು ಮಾರ್ಚಲ್ಲಿ ಕೊಟ್ಟಿದ್ದೆ. ಈ ವರ್ಷದಲ್ಲೂ 42,000 ಮನೆಗಳು ಕೊಡಬೇಕಾಗಿತ್ತು. ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿ ಕಾರಣಕ್ಕೆ 25ನೇ ತಾರೀಕಿಗೆ ನಾವು ಹುಬ್ಳಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ದೊಡ್ಡದಾಗಿ ಮಾಡಿ 42,345 ಮನೆಗಳು ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ ಮಾಡಿ ಕಾರಣಕ್ಕೆ ಮುಂದಾಗಿದ್ವಿ. ಬರೋ ತಿಂಗಳಲ್ಲಿ ಇನ್ನೂ 42,000 ಮನೆಗಳು ಕೊಡ್ತೀವಿ. ಆ ಕಾರಣಕ್ಕೆ ಆನ್ಗೋಯಿಂಗ್ ಮನೆಗಳು ಕೆಲಸ ನಡೀತದೆ. ಮನೆ ಮುಖ್ಯಮಂತ್ರಿಗಳು ಅಪ್ಡೇಟ್ ಮಾಡುವಾಗ ಬರೋ ವರ್ಷದಂತೂ ಹೇಳ್ದಂಗೆ 3.5 ಲಕ್ಷ ಮಾಡಿ ಟಾರ್ಗೆಟ್ ಕೊಡೋದಂತ ಕೇಳಿದ್ರು. ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿತ್ತು ಏನಿವತ್ತು ನಮ್ಮ BR ಪಾಟೀಲ್ ಅವರು ಆರೋಪ ಮಾಡ್ತಾರೆ. ಅವ್ರು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿಲ್ಲ. ಮಿನಿಸ್ಟರ್ ದುಡ್ಡು ತಗೊಂಡಾದರೆ ದುಡ್ಡು ತಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ. ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ. ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ. ಯಾರು ಪಂಚಾಯತ್ ಮೆಂಬರ್ ತಗೊಂಡು ಬಂದು ಮನೆಗಳು ತಗೊಂಡೋಗಿದ್ದಾರೆ ಅಂತಾರೆ. ಹೌದಾನೆ? ಈಗ ಯಾರು BR ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ 2,000 ಚಿಲ್ಲರೆ ಮನೆಗಳು BR ಪಾಟೀಲ್ ಅವ್ರು ಕೇಳ್ತಾರೆ. 2,000 ಇಲ್ಲೇ ಇದೆ ಪತ್ರ ಅವತ್ತೆಲ್ಲ ತೆಗೆದು 2,000 ಮನೆಗಳು ಕೇಳಿದ್ದಾರೆ. ನಾವೇನ್ ಮಾಡ್ತೀವಿ? ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು. ಆ ಮನೆಗಳು ಕ್ಯಾನ್ಸಲೇಷನ್ ಆದ್ರೆ ಏನಾಗ್ತದೆ ಅಂತ ಯಾರ್ಯಾರು ಡಿಮಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನ್ ಮಾಡಿದ್ವಿ? ಎಲ್ಲ ನಮ್ಮ ಪಂಚಾಯತ್ಗೆ 950 ಮನೆ ಕೊಡ್ತೀವಿ. ಸಪ್ರೇಟ್ ಪಂಚಾಯತಿಗೆ ಅವ್ರು 950 2,000 ಚಿಲ್ಲರೆ ಕೇಳಿದವರು. ಬಹಳಷ್ಟು ಬೇಡಿಕೆ ಇದೆ. MLAಗಳು ಎಲ್ಲ ಪತ್ರ ಇಟ್ಟಿದ್ದೀವಿ. ಪತ್ರ ಇಲ್ಲ ನೋಡಿ. MLAಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ MLAಗಳು BJP ಅವರಿರ್ಲಿ, JDS ಅವರಿರ್ಲಿ, ಕಾಂಗ್ರೆಸ್ ಅವರಿರ್ಲಿ ಎಲ್ಲ ಪತ್ರ ಬಂದಿದ್ದಾರೆ. ನಮ್ಮ ಮನೆಗಳು ಬೇಕು. ನಾವೇನ್ ಮಾಡ್ತೀವಿ ನೋಡಿ? ಈಗಲೂ ವೆಂಕಟೇಶ್ ಬಾವುಗೌಡ MLA ಬಂದಿದ್ರು. ಬರುವಾಗ ಇದ್ರು ನೋಡಿ, ಬಾವುಗೌಡ MLA ಬಂದಿದ್ದು. ಬಂದು ಅವ್ರು ನನ್ನ ಪಂಚಾಯತಿಗೆ ಒಂದು 500 ಮನೆ ಬೇಕಲ್ಲ ಅಂತ ಕೇಳಿದ್ರು. ಈಗ ಎಷ್ಟು ಒಂದು 15 ನಿಮಿಷ ಹಿಂದೆ ನಾನೇನ್ ಮಾಡಿದ್ದೀನಿ? ನಾನು ರೆಫರ್ ಟು MD ರಾಜೀವ್ ಗಾಂಧಿಗೆ ಕನ್ಸಲ್ಟ್ ಮಾಡಿ ಅಂತ ಪತ್ರ ಮಾಡ್ತೀನಿ. ಎಲ್ಲ ಪತ್ರಕ್ಕೆ ಏನ್ ಮಾಡ್ತೀವಿ? ನಾನು MD ಮಾಡ್ತೀನಿ. ಮನೆಯಲ್ಲ ಟಾರ್ಗೆಟ್ ಇರ್ತದೆ ನಾನು ಕೊಡೋದು. ಕ್ಯಾನ್ಸಲೇಷನ್ ಆಗ್ತದೆ. ಕ್ಯಾನ್ಸಲೇಷನ್ ಆದ್ರೆ ಏನ್ ಮಾಡ್ತೀವಿ? ಅಂತ ನಾವು ಕೊಡ್ತೀವಿ. ಈಗ ನೋಡಿ, ಸದ್ಯದಲ್ಲಿ ನಾನು ಬಂದಾದ್ಮೇಲೆ ಈಗ ನೋಡಿ ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ. ಚನ್ನಪಟ್ಟಣಕ್ಕೆ 5,000 ಮನೆಗಳು ಕೊಟ್ಟಿದ್ದೀವಿ. ಎಷ್ಟು? ಈಗ 5,000 ಮನೆಗಳು ಅಲ್ಲೂ ತಗೊಂತಾನೆ ಕೊಡ್ಬೇಕು. ಕೇಳ್ಕೊಟ್ಟಿಲ್ಲ. MP ಮಾಜಿ MP ಇದ್ದಾರೆ, ಸುರೇಶ್ ಅವರು ಇದ್ದಾರೆ. ಅಲ್ಲಿ 5,000 ಮನೆಗಳು ಕೊಟ್ಟಿದ್ದೀವಿ. ರಾಮನಗರಿಗೆ 3,000 ಮನೆಗಳು ಕೊಟ್ಟಿದ್ದೀವಿ. ಈಗ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆಗಳು? ರಾಮನಗರ ಚನ್ನಪಟ್ಟಣ ಅಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ಕುಮಾರಸ್ವಾಮಿ ಅಲ್ಲಿಂದನೇ ರಾಮನಗರದಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.